ವೇಸ್ಟ್ ಟೈಮ್ ಎಲ್ಲ ಗಾಳಿ ತುಂಬಿಸಿದಾಗಿದೆ. ಇನ್ನೊಂದಷ್ಟು ಬಾಕ್ಸ್ಗಳು ಬಂದಿದೆ, ಎಲ್ಲ ಅನ್ಬಾಕ್ಸ್ ಮಾಡುವ. ಜಿಮ್ ಸ್ಟಾರ್ಟ್ ಮಾಡ್ತಾ ನಮ್ಮ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಯ್ಯೋ ನನ್ನ ಲೆಫ್ಟ್ ಆರ್ಮ್ ಬೈಸೆಪ್ಸ್ ರೆಡಿ. ಸೊ ಇವತ್ತು ನಮ್ಮ ಮನೆಗೆ ಮಸ್ಕಿಟೋ ನೆಟ್ ಹಾಕೋದಿತ್ತು. ಯಾಕೆ ಅಂದರೆ ಒಂಚೂರು ಅರ್ಧೋಗಿತ್ತು ಹಳೇದೆಲ್ಲ, ಸೊ ಅದಕ್ಕೆ ಹೊಸದು ಆಗ್ತಾ ಇದ್ದಾರೆ. ಆಫ್ಟರ್ ಜಿಮ್ ಬ್ರೇಕ್ಫಾಸ್ಟ್ ಇದು ಇವತ್ತು ಸ್ಟುಡಿಯೋಗೆ ಹೋಗ್ತಾ ಇದೆ. ವೈಟ್ ಕಬೋರ್ಡ್ ಸೊ ಇದು ಹೋಗ್ತಾ ಇದೆ ಫೈನಲಿ. ಇದ್ರೊಳಗೆ ಏನೇನೋ ಜೋಡಿಸ್ಬೇಕು ಅಂತಿದ್ದೆ ನಾನು. ಅಪ್ಪ ಸುಸ್ತಾಗೋಯ್ತು ಕೆಲಸ ಮಾಡಿ, ಮಲ್ಕೋತೀನಿ ಸ್ವಲ್ಪ ಹೊತ್ತು ಹೋಗಿ. ಈ ಮಂಚನ ಎತ್ಕೊಂಡು ಹೋಗೋದಿದೆ ಗೈಸ್. ನನ್ನ ರೂಮಲ್ಲಿ ಇತ್ತಲ್ಲ ಈ ಬೆಡ್ಡು, ಇದು ಸ್ಟುಡಿಯೋಗೆ ಶಿಫ್ಟ್ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಜಾಗನೇ ಇಲ್ಲ ಬೆಡ್ ಹಾಕಕ್ಕೆ. ಅದಕ್ಕೆ ನಾನು ಮಾತಾಡ್ತೀನಿ. ನಾನು ಕುಡಿತೀನಿ ಅಂತ ಡೌಟ ನಿಮಗೆ? ನಾನು ಕುಡಿತೀನಿ, ನಾನು ಕುಡಿಯಲ್ಲ. ನಾನು ನೀರು ಸ್ಪ್ರೈಟು ಅದು ಬಿಟ್ಟು ಡೇಟ್ಗೆ ಹೋಗ್ಬಿಟ್ಟು ಏನು ಕುಡಿಯಲ್ಲ. ಇಲ್ಲಿ ಕೈ ಇಲ್ಲಿಟ್ಟಿದ್ಯಾ, ಅದನ್ನ ಇಲ್ಲಿಟ್ಬಿಟ್ಟು ಹೇಳು. ಸ್ಪ್ರೈಟ್ ಕುಡಿಬಾರ್ದು ಅಂತ ಸ್ಪ್ರೈಟ್ ಕುಡಿಬಾರ್ದು ಅಂತನಾ? ನಮ್ಮ ಅಮ್ಮಗೇನೋ ಡೌಟ್ ಅಂತೆ ಗೈಸ್, ಸಾಯಿಲ್ಲೇನೋ ತಪ್ಪು ಕೆಲಸಗಳು ಮಾಡ್ತಾನೆ ಅಂತ. ಟೇಬಲ್ಸ್ಗೂ ರಿಮೂವ್ ಮಾಡಿ ನಮ್ಮ ಸ್ಟುಡಿಯೋ ಮತ್ತೆ ಫಿಕ್ಸ್ ಮಾಡಬೇಕು. ಗೈಸ್ ಬ್ರೇಕ್ಫಾಸ್ಟ್ ಆಯಿತು, ಗ್ಯಾಪಲ್ಲಿ ಲಂಚು. ನೋಡಿ ನನ್ನ ಮೀಲ್, ಹೆಲ್ತಿ ಮೀಲ್. ಶಿಫ್ಟ್ ಮಾಡೋ ಐಟಮ್ ಎಲ್ಲ ಗಾಳಿ ತುಂಬಿಸಿದಾಗಿದೆ. ಈಗ ಇದ್ದ ತಗೊಂಡೋಗಿ ಸ್ಟುಡಿಯೋ ಹತ್ರ ಇಳಿಸ್ಬೇಕಷ್ಟೆ. ನೋಡಿ ಇನ್ನೂ ವರ್ಕ್ ನಡೀತಾನೆ ಇದೆ ನೋಡಿ. ಗೈಸ್ ಗಾಡಿಲೆಲ್ಲ ಲಗೇಜ್ ಹಾಕಿ ಈಗ ಸ್ಟುಡಿಯೋಗೆ ಬಂದಿದ್ದೀವಿ. ಈಗ ಸ್ಟುಡಿಯೋನ ಫುಲ್ ಅರೇಂಜ್ ಮಾಡಬೇಕು. ಏನೋ ಕೆಲಸಗಳಿದ್ದಾವೆ ಇಲ್ಲಿ. ಅಲ್ಲಿದ್ದು ನೋಡ್ಕೊಂಡು ಇಲ್ಲಿದೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಆ್ಯಂಡ್ ಅಲ್ಲಿ ಏನೇ ಸೆಟ್ ಮಾಡೋಕ್ಕಾಗ್ತಿಲ್ಲ, ಅದೆಲ್ಲ ಸ್ಟುಡಿಯೋಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸಿ ಎಲ್ಲಿನ ಅರೇಂಜ್ ಮಾಡ್ಬೋದು ಅಂತ. ಗೈಸ್ ಗಾಡಿ ಬಂತು. ಈಗ ಅದರಲ್ಲಿರೋ ಐಟಮ್ಸ್ಗಳನ್ನ ಎತ್ತೋದೇ ಕಷ್ಟ ಇರೋದು, ಬಿಕಾಸ್ ಎಲ್ಲ ದೊಡ್ಡ ದೊಡ್ಡ ಐಟಮು. ಆ್ಯಂಡ್ ನಮ್ಮದು ಮೆಟ್ಲು ಸ್ವಲ್ಪ ಚಿಕ್ಕದಿಲ್ಲಿರೋ ಸ್ಟುಡಿಯೋದು. ನೋಡೋಣ ಬನ್ನಿ. ಸೊ ನಾವು ತುಂಬ ಕಷ್ಟಪಟ್ಟು ಅಳಿಲು ಸೇವೆ ಮಾಡ್ತಾ ಇದ್ದೀವಿ. ಚಿಕ್ಕದು ಏನಾಗುತ್ತಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಭಾರ ಇರೋದು, ತುಂಬ ಕಷ್ಟವಾಗಿರೋ ಐಟಮ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ. ಈಗ ಬನ್ನಿ. ತಾತ ನೋಡ್ತಾವ್ ನಾವೇನು ತಂದಿದ್ದೀವಿ ಅಂತ. ಗೈಸ್ ಎಲ್ಲ ಆಯ್ತು. ಇದೊಂದು ಮಾತ್ರ ಸಖತ್ ವೆಯ್ಟ್ ಇರುತ್ತೆ. ಇದನ್ನ ಹೆಂಗೆ ಎತ್ತದಂತ ಗೊತ್ತಿಲ್ಲ. ಇಲ್ಲಿ ಗ್ಲಾಸ್ ಬೇರೆ ಇದೆ ನೋಡಿ, ಹೊಡೆದ್ರೆ ಚಿಂದಿ ಚೂರು ಗ್ಲಾಸು. ಒಂದು ಎತ್ತಕ್ಕಾಗ್ತಾ ಇಲ್ಲ. ಇದೊಂದು ನೋಡಿ ಹೆಂಗ ಎತ್ತವ್ರೆ. ಇದು ಎತ್ತಕ್ಕಾಗ್ತಾ ಇಲ್ಲ ಪಾಪ. ನಾನು ಟ್ರೈ ಮಾಡ್ತೇನೆ. ನಾನು ಎತ್ತುತ್ತಾ ಇದ್ದೀನಪ್ಪ. ಆಮೇಲೆ ಜನ ಆಮೇಲೆ ನಾನು ವ್ಲಾಗ್ ಮಾಡಕ್ಕೆ ಇವಾಗ ಎತ್ತಿದ ಕೈನ ನಾನು ಕೈ ನಾನು ಅದಕ್ಕೆ ಬೆನ್ನಿಂದ ಗೈಸ್ ನಾನು ಎತ್ತಿದ್ದೆ. ಅಣ್ಣ ನಾನು ಹೆಲ್ಪ್ ಮಾಡ್ತೀನಿ ವಿಡಿಯೋ ಮಾಡೋದು, ಅದಕ್ಕೆ ನಾನು ಇಲ್ಲಿ ನಿಂತೀನಿ ಅಷ್ಟೇ. ನಾನು ಹೆಲ್ಪ್ ಮಾಡ್ತೀನಿ, ಜಾಗ ಇಲ್ಲ ಹೆಲ್ಪ್ ಮಾಡೋಕ್ಕೆ. ಸಾಮಾನ್ ಹೋಗ್ಬೇಕು. ಸ್ಲೋ ಆಗೈತ್ರಿ. ನಾಟ್ ದ ವಿಂಡೋ. ಅದ್ರ ಮೇಲೆ ಇಡಿ. ಇಲ್ಲಿ ಹಾಕ್ತೀರಾ ಮೇಲೆ ನಿಮ್ಮ ರೂಮ್ಗ? ಶಿಫ್ಟಿಂಗ್ ಎಲ್ಲ ಆದಮೇಲೆ ಒಂದು ಕಾಫಿ ಕುಡಿಯೋಣ ಅಂತ ಬಂದು ಒಂದು ಕಾಫಿ ಕುಡ್ಕೋತಾ ಇದ್ದೀವಿ. ಕುಡ್ದಿದ್ದಾಯ್ತು ನಂದು. ಬನ್ನಿ ವಾಪಸ್ ಮನೆಗೆ ಹೋಗ್ಬೇಕು. ಗೈಸ್ ಕಾಫಿ ಆಯಿತು, ಈಗ ವಾಪಸ್ ನಮ್ಮ ಮನೆಗೆ ಹೊರಟಿದ್ದೀವಿ. ಎಲ್ಲ ಶಿಫ್ಟಿಂಗ್ ಆಯಿತು, ಲೆಟ್ಸ್ ಗೋ. ಗೈಸ್ ಮನೆಗೆ ಹೋಗೋಣ ಅನ್ನೋ ಗ್ಯಾಪಲ್ಲಿ ನನಗೆ ತುಂಬ ಫೋನ್ ಯೂಸ್ ಮಾಡ್ತಿದ್ದೀನಿ. ಕಣ್ಣೆಲ್ಲ ಒಂಚೂರು ನೋವು ಶುರುವಾಗಿದೆ. ಕಣ್ಣು ಮಂಜು ಆಗ್ತಿದೆ. ಅದಕ್ಕೆ ಟೆಸ್ಟ್ ಮಾಡಿಸ್ಬಿಡೋಣ ಅಂತ. ಟೆಸ್ಟ್ ಮಾಡಿಸೋಣ ಕಣ್ಣಿಗೆ. ಅಷ್ಟೇ ಇರಿ. 382 ಕ್ಲಿಯರ್ ಇದೆ. ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು.
ಬ್ಯಾಕ್ ಗ್ರೌಂಡ್ ಕಾಣಿಸ್ತಾ ಇದೆ, ಆ ಕಡೆ ರೆಡ್ ಗ್ರೀನ್ ಇದೆ. ಹೌದು ಕರೆಕ್ಟ್ ಆಗಿದೆ ಕಣ್ಣು ಕರೆಕ್ಟ್ ಅಪ್ರೂವ್ಡ್. ಗೈಸ್ ನಾನು ಈ ಥರ ಫೋನ್ ಯೂಸ್ ಮಾಡೋಕ್ಕಾರೆ ಯೂಸ್ ಮಾಡಬೇಕು ಅಂತ 2 ಗ್ಲಾಸ್ ತೊಗೊಂಡೋಗಿದೆ ಲಾಸ್ಟ್ ಟೈಮ್ ದುಡ್ಡು ಕೊಟ್ಟು. ಅದು ಎಲ್ಲಿಟ್ಟೆ ಗೊತ್ತಿಲ್ಲ, ಈಗ ಮತ್ತೆ ತೊಗೊಳಕ್ಕೆ ಬಂದಿದ್ದೀವಿ, ಕಣ್ಣು ಉರಿಯುತ್ತೆ ಅಂತ. ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ, ಜೋರು ಮಳೆ ಬೀಳ್ತಾ ಇದೆ ಗೈಸ್. ನೋಡಿ ಹೆಂಗೆ ಮಳೆ ಬೀಳ್ತಾ ಇದೆ ಕಾಣ್ತಿದೆ, ಒಂದು ಬಟ್ಟೆ ಮೇಲೆ ಬಿದ್ದಿದೆ ನೋಡಿ. ಗೈಸ್ ನೋಡಿ ನೆಟ್ಟೆಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಹಳೇದಿತ್ತು ಅರ್ಧೋಗಿತ್ತು, ಚೇಂಜ್ ಆಗಿದೆ. ಸೊ ಮನೆಗೆ ಬರ್ಬೇಕಾದ್ರೆ ವಾಪಸ್ಸು ಕಣ್ಣು ಒಂಚೂರು ಮಂಜು ಆಗ್ತಿತ್ತು ಅವಾಗವಾಗ. ಅದಕ್ಕೆ ಏನಕ್ಕೆ ಟೆಸ್ಟ್ ಮಾಡ್ಸೋಣ ಅಂತ ಅಂದ್ಕೊಂಡೇ ಇದ್ದೆ. ಫೈನಲಿ ಇವತ್ತು ವಿಸಿಟ್ ಹಾಕಿದ್ವಿ, ಕಣ್ಣಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಸಮಾಧಾನ ಆಯಿತು. ಇಲ್ಲಾಂದ್ರೆ ಎಲ್ಲಿ ಪವರ್ ಗ್ಲಾಸ್ ಹಾಕೊಳ್ಳೋ ಥರ ಆಗೋಗುತ್ತೋ ಜೀವನ ಅಂತ ಅನ್ಕೋತಿದ್ದೆ. ಹೋಗಿ ಸೊ ನಾನು ಬ್ಲಾಗ್ ಮಾಡ್ತಿದ್ದೆ, ನನ್ನ ಫ್ರೆಂಡ್ ಒಬ್ಬರದ್ದು ಸಡನ್ ಇನ್ಸಿಡೆಂಟ್ ಆಯಿತು ಏನೋ ಒಂದು. ಸೊ ಅದಕ್ಕೆ ಅಲ್ಲಿಗೆ ಹೋಗಬೇಕಿತ್ತು, ನನ್ನ ಬ್ಲಾಗ್ನ ನಾನು ಮಾಡೋಕ್ಕಾಗಿಲ್ಲ, ಅಲ್ಲೋಗಿ ಬ್ಲಾಗ್ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಅದಕ್ಕೆ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಏನು ನಡೀತಿದೆ ನಮ್ಮ ಮನೇಲಿ ನೋಡುವ. ಗೈಸ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಇದೆ, ಮತ್ತೆ ಗೇಮ್ ಏರಿಯಾಸ್ ಇದೆ. ಯಾವ್ದಾದ್ರು ಒಂದಾರು ಯೂಸ್ ಮಾಡಿದ್ರು ನೀವು ಹೋಗಿ? ನಾನು ಟ್ರೆಡ್ಲಿಂಗ್ ಮಾಡಿಟ್ಟು ಬಂದೆ. ಥ್ರೆಡ್ಮಿಲ್ ಇವತ್ತು ಟೈಮ್ ಇರಲಿಲ್ಲ. ಅಲ್ಲ, ಇಷ್ಟು ದಿನದಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಿದ್ರೆ? ಜಿಮ್ ಆದ್ರೆ ಯೂಸ್ ಮಾಡಿದ್ರಾ? ಅದಷ್ಟೇ, ಗೇಮ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಗೇಮ್ಸ್ ನಾನು ನೋಡೇ ಇಲ್ಲ, ಎಲ್ಲಿದೆ ನೋಡೇ ಇಲ್ಲ. ನೋಡಿ ಗೈಸ್ ನೋಡಿ, ಗೇಮ್ಸ್ ಸ್ವಿಮ್ಮಿಂಗ್ ಪೂಲ್ ಸೀಮಾ ಅವ್ರೆ ನೀವ್ಯಾವ್ದಾದ್ರು ಯೂಸ್ ಮಾಡಿದ್ರಾ? ನೀವ್ಯಾವ್ದು ಯೂಸ್ ಮಾಡಿದ್ರಿ ಜಿಮ್ಮಾ? ಅದು ಬಿಟ್ಟು ಅಷ್ಟೇ ಯೂಸ್ ಮಾಡಿ. ಎಲ್ಲೂ ಹೋಗಿಲ್ಲ? ನಾಚಿಕೆ ಆಗಲ್ವಾ? ವಾಕಿಂಗ್ ಮಾಡ್ತಿದ್ದೆ. ಅಲ್ಲ ನಾಚಿಕೆ ಆಗಲ್ವಾ? ಒಬ್ಳು ಯಾವಾಗ್ಲೂ ಹಿಂಗೆ ತೋರಿಸ್ತಾ ನೀವ್ಯಾವ್ದು ಯೂಸ್ ಮಾಡಿಲ್ವಾ? ಎಲ್ಲ ಯೂಸ್ ಮಾಡಿ. ಯಾವ್ದಾವ್ದು ಹೋಗಿದ್ರಿ? ಡ್ಯಾಡಿ ಏನು ಎಲ್ಲ ಯೂಸ್ ಮಾಡ್ಬಿಟ್ಟಿದ್ದೀನಿ. ಪಾರ್ಕ್ ಹೋದೆ. ಹಾ ಪಾರ್ಕ್ ಎಲ್ಲಿದೆ ಪಾಪ ಇಲ್ಲಿ? ಇಲ್ಲಿ ಪಾರ್ಕ್ ಇಲ್ಲ. ಹಾ ಹೇಳಿ ಅವ್ರದ್ದು ಕೇಳ್ಬೇಡಿ, ಹೇಳಿ. ಜಿಮ್, ಹಾ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಹೋಗಿದ್ರಾ ನೀವು? ಇಲ್ಲ ಟೈಮಿಂಗ್ ಕೇಳ್ಬಿಟ್ಟೆ ಬಂದಿದ್ದು ನಾನು ಕುತ್ಕೊಂಡು. ನನ್ನ ಮೇಲ್ಗಡೆ ಸ್ಪಾ ಎಲ್ಲ ಇದೆ ಅಂತ ಹೇಳಿದ್ರು, ಅದೆಲ್ಲ ಚೆಕ್ ಮಾಡಿದೆ. ಅವ್ರು ಯಾರು ನೀವೇ ಗೇಮ್ಸ್ ಎಲ್ಲ ಹೋಗಿದ್ರಾ? ಯೋಗ ಗೇಮ್ಸ್ ಎಲ್ಲ ಹೋಗಿದ್ರಾ? ಗೇಮ್ಸ್ ಅದು ಚಿಕ್ಕ ಮಕ್ಕಳು ಕಣ, ಈ ಕಡೆ ಇರೋದು. ಅಲ್ಲಿ ಇದ್ದಿದೆಯಲ್ಲ ಟೆನ್ನಿಸ್ ಅಲ್ಲ, 8 ಬಾಲ್ ಪೂಲ್ ಇದೆ, ಸೋಕರ್ ಇದೆ, ಟೆನ್ನಿಸ್, ಟೇಬಲ್ ಟೆನ್ನಿಸ್ ಇದೆ. ಜೋಕಾಲಿ ಆಟ ಆಡಿದ್ರೆ ನಾನು ಇಲ್ಲ ಹಾಕಿದ್ರೆ ನಂಗೆ ಹೊಡಿತಾರೆ. ಈಗ ನಮ್ದೊಂದು ಪಾರ್ಸಲ್ಸ್ ಬಂದಿದೆ. ಸೊ ನಾನೊಂದು ಕಾಂಟೆಂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ನಮ್ಮ ಅಕ್ಕಂಗೆ 10,000, ನಮ್ಮ ಅಪ್ಪ ಅಮ್ಮಂಗೆ 10,000, ಸಾಯಿಗೆ 10,000, ನಂಗೆ 10,000, ಇಷ್ಟು ಜನರದ್ದು 10,000 ಬಜೆಟಲ್ಲಿ ಅವ್ರವ್ರ ರೂಮ್ನವರು ಕ್ರೇಜಿಯಾಗಿ ಮಾಡ್ಕೋಬೇಕು ಆಯಿತಾ. ಅದಾದಮೇಲೆ ಒಂದು ವ್ಲಾಗಲ್ಲಿ ಶಾಪಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ವ್ಲಾಗು ಒಬ್ಬೊಬ್ಬರದ್ದೇ ಬರುತ್ತೆ, ಒಬ್ಬೊಬ್ಬರದ್ದೇ ರೂಮ್ದು ಬರುತ್ತೆ. ಸೊ ನೀವು ಕಾಮೆಂಟ್ ಹಾಕಿ, 1,000 ಕಾಮೆಂಟ್ ಬಂದರೆ ಇದನ್ನ ಮಾಡಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆ, ಇದು ನೋಡಬೇಕು ಅನ್ನೋ ಆಸೆ ಇದೆ ಅಂತೇಳಿ ನಾವು ನೆಕ್ಸ್ಟ್ ಸ್ಟೆಪ್ನ ತಗೋತೀವಿ. ಸೊ ಒಬ್ಬೊಬ್ಬರದ್ದೇ ರೂಮ್ ಟೂರ್ ಆಗುತ್ತೆ. ಅಂಡ್ ಒಬ್ಬೊಬ್ರು ರೂಮ್ ಟೂರ್ನ ನೀವು ಜಡ್ಜ್ ಮಾಡಿ ಯಾರು ರೂಮ್ ಬೆಸ್ಟ್ ಆಗಿ ಇಟ್ಕೊಂಡಿದ್ದೀರಿ ಅಂತ ನೀವು ಕಾಮೆಂಟ್ ಹಾಕ್ಬೇಕು. ಗೆದ್ದವ್ರಿಗ ಯಾರ ರೂಮ್ ಚೆನ್ನಾಗಿದೆ ಅಂತ ನೀವು ಕಾಮೆಂಟ್ ಹಾಕ್ತೀರಿ, ಆ ರೂಮಿಗೆ ನಾನು ಶಿಫ್ಟ್ ಆಗ್ತೀನಿ. ಇಲ್ಲ, ಸೊ ನೋಡೋಣ ಗೈಸ್. ಓಕೆನಪ್ಪ, 10,000 ರೂಪಾಯಿ ನಿಮ್ಗೆ ಮಮ್ಮಿಗೆ. ನೀವು ಒಂದೇ ರೂಮು ಬನ್ನಿ, ನಿಮ್ಮಿಬ್ಬರಿಗೆ 10,000 ಕೊಡ್ತೀವಿ. ಯಾಕೆ ಇಬ್ಬರಿಗೆ 10,000 ರೂಪಾಯಿ? ಒಬ್ರೊಬ್ರಿಗೆ ನಿಮ್ 10,000 ತಗೊಂಡ್ ನಮ್ಮಿಬ್ಬರಿಗೆ ಯಾಕೆ? ಇಬ್ರದ್ದು ಒಂದೇ ರೂಮ್ ತಾನೆ? ಏನಿಲ್ಲ ನಾವ್ ವಸ್ತು ಬಟ್ಟೆ ಬೇರೆ ಬೇರೆ ಇಟ್ಕೊಂಡಿದ್ರಿ. ಒಂದೇ ರೂಮ್, ನಿಮ್ಗೆ 10,000, ಸೋನುಗೆ, ತಾಯಿಗೆ, ನನಗೆ 10,000. ಯಾರು ರೂಮ್ ಬೆಸ್ಟ್ ಮಾಡ್ಕೊಂಡಿರ್ತಾರೆ ಅಂತ ಕಾಮೆಂಟ್ ಹಾಕ್ತಾರೆ ಜನ, ಆಯ್ತಾ? ಸೊ ನೋಡೋಣ, ನೀವ್ ಗೆಲ್ತಾರ, ನೀವ್ ಗೆಲ್ತೀರಾ, ಇವ್ರು ಗೆಲ್ತಾಳ, ನಾನ್ ಗೆಲ್ತೀನ, ಸಾಯಿ ಗೆಲ್ತಾನ, ಆಯ್ತಾ? ಗೆಲ್ಲೋರ್ಗೆ ಏನು ಅಂತ ನೀವೇ ಕಮೆಂಟ್ ಹಾಕಿ ಗೇಸ್. ಅದನ್ನು ಬಟ್ ಇದನ್ನ ಮಾಡ್ಬೇಕಾ ಬೇಡವಾ ಅಂತಾನು ಕಾಮೆಂಟ್ ಹಾಕಿ. ಫಸ್ಟ್ 1,000 ಕಾಮೆಂಟ್ ಬಂದ್ರೆ ಇದನ್ನ ಮಾಡೋಣ, ಓಕೆನಾ? ಸೊ ಏನು ಅಂದ್ರೆ ಪ್ಲಾನು, ಒಂದೇ ಸರಿ ಎಲ್ರು ಶಾಪಿಂಗ್ ಹೋಗ್ಬೇಕು, ಆಯ್ತಾ? ಒಂದೇ ಕಡೆ ಶಾಪಿಂಗ್ ಮಾಡ್ಬೇಕು, ನೀವೇ ಮಾಡ್ಕೊಳ್ಳೋದಾ? ಆಯ್ತು, ಅವ್ರವ್ರ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡ್ ಬರ್ಲಿ, ಅದೆಲ್ಲ ಒಂದ್ ಬ್ಲಾಗ್ ಅಲ್ಲೇ ಬರುತ್ತೆ ಏನೇನು ಶಾಪಿಂಗ್ ಮಾಡಿದೀವಿ ಅಂತ. ಆಮೇಲೆ ಅರೇಂಜ್ಮೆಂಟ್ ಆಗಿ ಅವ್ರ ರೂಮ್ ಅವ್ರು ಪ್ರೆಸೆಂಟ್ ಮಾಡ್ಲಿ ಒಂದೊಂದು ಬ್ಲಾಗ್ ಅಲ್ಲಿ. ಲೆಟ್ಸ್ ಗೋ. ಈಗ ಬೇಕಾಗಿಲ್ಲ. ಸೊ ಏನೇನ್ ಪಾರ್ಸಲ್ಸ್ ಬಂದಿದೆ ಬಟ್ಟೆಗಳಿರೋದು ಸುಳ್ಳು, ಎಲ್ಲ ನಂದಿಲ್ಲ. ಒಂದು ರೂಮಲ್ಲಿ ಯಾರು ಗೆಲ್ತಾರೆ ಅವರು ಬೆಸ್ಟ್ ಪರ್ಸನ್ ಆಫ್ ದ ಹೌಸ್ ಅಂತ, ಕ್ಲೀನ್ಲಿ ಪರ್ಸನ್ ಆಫ್ ದ ಹೌಸ್ ಅಂತ ಒಂದು ಅವಾರ್ಡ್ ಕೊಡೋಣ. ಈ ಬಾಕ್ಸ್ ನ ಅನ್ಬಾಕ್ಸ್ ಮಾಡೋಣ ಇವಾಗ. ಹಾ, ಸನ್ಮಾನ ಮಾಡ್ತೀವಿ ಅವ್ರಿಗೆ, ಹಾರ ಶಾಲ್ ಎಲ್ಲ ಹಾಕಿ ಅವಾರ್ಡ್ ಕೊಟ್ಟು ಒಂದು ವೋಚರ್ ಕೊಡ್ತೀವಿ 10,000 ರೂಪಾಯಿ ಜನರು ಶಾಪಿಂಗ್ ಮಾಡಕ್ಕೆ ನಿಮ್ಗೆ ಅಂತ ಹೇಳ್ಬೇಕು. ಗೈಸ್, ನಮ್ಮ ರಾಣಿಗೂ 10,000 ಕೊಡ್ಬೇಕಾಗತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ರಾಣಿ, ನೀನೆಲ್ಲೆಲ್ಲಿ ಹೋಗಿದ್ದೆ, ಏನೇನು ಯೂಸ್ ಮಾಡಿದೆ, ಎಲ್ಲೆಲ್ಲಿ ಏನೇನು ಮಾಡಿದೆ, ಎಲ್ಲೆಲ್ಲಿ ಗಲೀಜು ಮಾಡಿದೆ? ಮಲ್ಕೊಳ್ಳಿ ಪಾಪ, ಅವಳು ಮಲಗಿದ್ದಾಳೆ. ಬನ್ನಿ ಗೈಸ್, ಇನ್ನೊಂದಷ್ಟು ಬಾಕ್ಸ್ಗಳು ಬಂದಿದೆ, ಎಲ್ಲ ಅನ್ಬಾಕ್ಸ್ ಮಾಡುವ.
ಸಾಕ್ಸ್ಗಳು ನೋಡಿ ಎಷ್ಟು ಶಾರ್ಪ್ ಇದೆ, ಸುಮ್ಮನೆ ಹಿಂಗಂದ್ರೆ ಕಟ್ ಆಗುತ್ತೆ. ನೆಕ್ಸ್ಟ್ ಬಾಕ್ಸ್. ಗೈಸ್ ಇದು ಲಾಂಡ್ರಿ ಬ್ಯಾಗ್ ತರಿಸಿದ್ದೆ, ಇದನ್ನು ನನ್ನ ರೂಮಲ್ಲಿ ಸೆಟ್ ಮಾಡಿ ತೋರಿಸ್ತೀನಿ. ಇದು ಏರ್ ಫ್ರೆಶ್ನರ್ ಎಲ್ಲ ರೂಮಲ್ಲಿ ಹಾಕೋಕ್ಕೆ. ನಾನು ಹಾಲಲ್ಲಿ ತೆಗಿತಾ ಇದ್ದೀನಿ, ಅಮ್ಮ ಬೊಂಬಡಿ ಹೊಡಿತಾರೆ ಏನಾದ್ರು ಗಲೀಜು ಮಾಡಿಬಿಟ್ರೆ. ಸೊ ಇಲ್ಲಿ ಬಾಕ್ಸ್ ಮೇಲೆ ಬರ್ತಿರುತ್ತೆ ನಂದು ಹೆಸರು, ನಂದಾಗಿದ್ದರೆ. ನಮ್ಮ ಅಕ್ಕನೊಂದಷ್ಟು ಆರ್ಡ್ರ್ ಮಾಡಿರ್ತಾಳೆ, ಅವಳ್ದೇನೋ ನಾನು ಅನ್ಬಾಕ್ಸ್ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ರೆ ನನ್ನ ಕತೆ ಮುಗೀತು ಅಂತಾನೆ. ಎಷ್ಟು ಭಾರ ಇದೆ ಇದು? ಇದು ವಾಶ್ರೂಮ್ದು ಗೈಸ್, ವಾಶ್ರೂಮ್ ಅರೇಂಜರ್ ಇದು. ಆಮೇಲೆ ತೋರಿಸ್ತೀನಿ ಮೇಲೆ. ಬನ್ನಿ ರಿಯಾನ್ ಅವ್ರು, ನೀವು ಒಂದು ಅನ್ಬಾಕ್ಸ್ ಮಾಡಿ. ಯಾಕೆ ಬೇಜಾರು ಮಾಡ್ಕೋತೀರಾ ನನ್ನ ಮಗ ಅನ್ಬಾಕ್ಸ್ ಮಾಡೋಕೆ ಕೊಟ್ಟಿಲ್ಲ ಅಂತ? ನಂದೇನಾದ್ರು ವಸ್ತಿದ್ರೆ ಕಟ್ ಮಾಡಿದ್ರೆ ನನಗೂ ಖುಷಿಪ್ಪ. ಸುಮ್ಮನೆ ಬರೀ ನಿಮ್ಮದು 10,000 ಬರುತ್ತಲ್ಲ ಅದ್ರಲ್ಲಿ ಬೈ ಮಾಡಿ. ಪ್ಲೇಟ್ಸು ಅವಾಗ ಆರ್ಡ್ರ್ ಮಾಡಿದ್ದು ಮನೆಗೆ, ಬ್ಲ್ಯಾಕ್ ಪ್ಲೇಟ್ಸು 6-9 ಪ್ಲೇಟ್ಸ್ ಆರ್ಡ್ರ್ ಮಾಡಿದ್ದೀನಿ ಗೈಸ್. ನನಗೆ ಬ್ಲ್ಯಾಕ್ ಕಲರ್ ಪ್ಲೇಟ್ಸಲ್ಲಿ ತಿನ್ನಬೇಕು ಮನೇಲಿ ಅಂತ ಆಸೆ ಇತ್ತು ಗೈಸ್, ಅದಕ್ಕೆ ಬ್ಲ್ಯಾಕ್ ಪ್ಲೇಟ್ ತರಿಸಿದ್ದೆ ನೋಡಿ. ಗೈಸ್ ಇದೇನು ಅಂತ ಗೊತ್ತಾಗ್ತಲ್ಲ, ಎಷ್ಟು ದೊಡ್ಡದಿದೆ. ನಂದಲ್ಲ ಇದು, ಸಾಯಿಲ್ದಿದು. ಓಪನ್ ಮಾಡಿದ್ರೆ ಸಾಯಿಸ್ಬಿಟ್ರು ನನ್ನ. ಹಾಂ ನಂದಲ್ಲ ಇದು. ಅದೇ ಅಂದ್ಕೊಂಡೆ ನಾನು, ಅಷ್ಟು ದೊಡ್ಡದೇನು ಆರ್ಡ್ರೇ ಮಾಡಿಲ್ವಲ್ಲ ಅಂತ. ನನ್ನ ಕೋಪ ಎಲ್ಲ ನಾವು ಅಮ್ಮ ಮೇಲೆ ಇರೋದೆಲ್ಲ ತೀರಿಸ್ಬಿಡ್ತೀನಿ. ಏನಿಲ್ಲ ಗೈಸ್, ತೊಳಿ ಗೊತ್ತಿಲ್ಲ ಏನು ಅಂತ. ಬಾಕ್ಸ್ ಒಳಗೆ ಇನ್ನೊಂದು ಬಾಕ್ಸ್ ಇದೆ. ಮಿರರ್ ನನ್ನ ವಾಶ್ರೂಮ್ಗೆ, ಮತ್ತು ಇದು ಟಾಯ್ಲೆಟ್ ಸೀಟ್ ಗೈಸ್. ಓಕೆ ಇಷ್ಟೆಲ್ಲ ಇದೆ. ಈಗ ನನ್ನ ರೂಮ್ಗೆ ಅರೇಂಜ್ ಮಾಡೋಣ ಬನ್ನಿ. ಏನು ಪಪ್ಪ? ಏನು ಪಪ್ಪ? ನೀನು ಇಷ್ಟು ನಮಗೆ 10,000 ಕೊಟ್ಟಾನೆ, ಅವನು 50,000 ಐಟಮ್ಸ್ ತೊಗೊಂಡು. 50,000? ನೀನು ಅಷ್ಟೇ ಎಲ್ಲ ಸೇರಿಸಿ ಒಂದು 2-3 ಸಾವಿರ ಆಗಿರುತ್ತೆ. ಬಾರ ನಮ್ಗೆ ಗೊತ್ತೆ, ಹಂಗಂದ್ರೆ ಆಯಿತು. ಈಗ ಅದ್ರಲ್ಲಿ ಯಾವ್ದು ನಮ್ಗೆ ಬೇಕಾಗಿತ್ತು ಅದು ತೊಗೊತೀವಿ. ರೂಮ್ ಬೇಕಾದ್ರೆ ಶೋಕೇಸ್ ಐಟಮ್ಸ್ ಎಲ್ಲ ಇವ್ರು ಮಾಡ್ಕೊಂಬಿಟ್ರೆ ನಮ್ಗೆ ಯಾರಪ್ಪ ರೂಮ್ ಕೊಡೋರು, ಕಾಸು ಕೊಡೋರೆಲ್ಲ ಮಾಡ್ಕೊಳಕ್ಕೆ ನಮ್ಮ ರೂಮ್ಗೆ ನಾವು ತಗೊಂಡ್ಬರ್ಬೇಕಲ್ಲ ಅಲ್ವಾ ಗೈಸ್? ಸೊ ಈಗ ಚಾಲೆಂಜ್ ಏನಾಗಿದೆ ಅಂದರೆ, ನಾನು ನಮ್ಮ ಅಕ್ಕ ನನ್ನ ತಮ್ಮ 3 ಜನ, ಇವರಿಬ್ಬರು 10,000 ಇಲ್ಲ. ಅವ್ರ ರೂಮಿಗೆ ಬೇಕಾಗಿದ್ದು ಅವ್ರ ಸಾಹಿಲು ಮ್ಯಾಟ್ ತಂದ್ಬಿಟ್ಟವನೆ, ವಾಶ್ರೂಮ್ಗೆ ಏನೇನು ಬೇಕು ಕ್ರೀಮ್ಸು ಶಾಂಪು ಎಲ್ಲ ತಂದು ಅವ್ರವ್ರ ರೂಮ್ ಜೋಡಿಸ್ಕೊಂಡು ನಾವೇನಪ್ಪ ಮಾಡಬೇಕು? ಈಗ 10,000 ಕೊಡ್ತೀವಲ್ಲ, ಜೋಡಿಸ್ಕೊಳ್ಳಿ. ಹಾಂ 10,000 ರೂಪಾಯಿ ಏನು ಬರಲ್ಲ ಹೋಗ. ಹಂಗಂದ್ರೆ ಇವರು ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂತ ಗೈಸ್. ಅವರು ನಮ್ಮ ಅಮ್ಮ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ನಮ್ಮ ಅಪ್ಪ ಮಾಡ್ತಾರಂತೆ, ನಮ್ಮ ಪಾರ್ಟಿಸಿಪೇಟ್ ಮಾಡಲ್ವಂತೆ. ತುಂಬ ದುಃಖದಿಂದ ನಾನು ಮನಸ್ಸಲ್ಲಿ ನೋವಿಟ್ಕೊಂಡು ಹೇಳ್ತಾ ಇಬ್ರು ಒಂದೇ ತಾನೆ ಬಿಡು, ನನಗೇನು ಒಂದೇ ಆಗ್ಬಿಟ್ರೆ ಅಲ್ಲ. ಅವ್ರಿಬ್ರು ಅವ್ರೇನಂದ್ರು, ಇಬ್ರು ಒಂದೇ ರೂಮಲ್ಲಿ ಇರೋದಂದ್ರೆ ನಾನು ಮಾಡಿದ್ರು ಅವ್ರು ಮಾಡಿದ್ರು ಓಕೆ ಬಿಡು ಅಷ್ಟೇ. ಬೇಡವಾ? ನೀವು ಮಾಡಲ್ವಾ? ಸರಿ ಆಯಿತು ಗೈಸ್, ನಮ್ಮ ಅಪ್ಪ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ, ನನ್ನ ರೂಮಲ್ಲಿ ಅರೇಂಜ್ ಮಾಡೋಣ ಬನ್ನಿ. ಅದು ಕೇಳಿಲ್ಲ, ಅವ್ರು ಮಾಡಿದ್ರು ನಾನೇ ಮಾಡ್ಬೇಕಲ್ಲಿ. ಈಗ ಅವ್ರು ಹೇಳಿದ್ರು ತಾನೆ, ನಾನಂತ ಹೆಲ್ಪ್ ಮಾಡಲ್ಲ, ಅವರೇ ಮಾಡಬೇಕು. ನೀವು ಹೆಲ್ಪ್ ಮಾಡ್ರೆ ಹಾಳಾಗೋದು. ಅದಕ್ಕೆ ನಾನು ಮಾಡೋದೇ ಇಲ್ಲ, ಅವರೇ ಮಾಡ್ಬೇಕೀಗ. ನಮ್ಮ ಅಪ್ಪ ಒಬ್ಬರೇ ಪಾರ್ಟಿಸಿಪೇಟ್ ಮಾಡ್ತಾರಂತೆ. ಬನ್ನಿ ಅರೇಂಜ್ ಮಾಡೋಣ. ಇದೆಲ್ಲ ವಾಶ್ರೂಮ್ಗೆ ತರಿಸಿರೋದು, ನಾನು ಹಾಲ್ಗೇನೋ ತರಿಸಿಲ್ಲ ಗೈಸ್. ನಾನು ಮೋಸ ಮಾಡ್ತಾ ಇಲ್ಲ, ಹಾಲಿಗೆ ಮಾತ್ರ ತರಿಸಿರೋದು. ಬನ್ನಿ ಹೋಗೋಣ. ಎಲ್ಲ ರೂಮ್ಗಲ್ಲ, ನನ್ನ ರೂಮಿಗೆ ತರಿಸಿದ್ದು. ಅದು ಒಂದು ಸ್ಕ್ವೇರ್ ಶೇಪ್ ಬರುತ್ತೆ ಅಂತ. ಮಿರರ್, ವಾಶ್ರೂಮ್ ಮಿರರ್ ನೋಡಿ ಗೈಸ್. ಎಲ್ಲರೂ ಹಂಚ್ಕೋತಾ ಇದ್ದಾರೆ, ಇದು ನಾನು ಒಬ್ಬನೇ ಯೂಸ್ ಮಾಡ್ತಿಲ್ಲ. ತೊಳಿ ಆಯಿತು, ತೊಳಿ. ಸಾಯಿಲ್ಗೊಂದು ಕೊಟ್ಬಿಡಿ. ಸಾಯಿಲ್ ರೂಮಲ್ಲಿ ಇದೆಯಂತೆ, ಬನ್ನಿ ನೋಡೋಣ. ಇಲ್ಲ ಅಂದರೆ ಅದು ಅಂಟಿಸ್ಬಿಡೋಣ. ನೋಡಿ ಗೈಸ್, ಇದು ಹಂಚ್ತಾ ಇದ್ದೀನಿ, ಇದು ಒಂದೊಂದು ಕೊಡ್ತಾ ಇದ್ದೀನಿ. ತಗೋ, ಇದು ನಿಮ್ಮ ವಾಶ್ರೂಮಲ್ಲಿ ಇಟ್ಕೋ. ತೊಳಿ ನಿಮಗೂ. ಇದು ಸಾಯಿಲ್ ರೂಮಲ್ಲಿ ಎಲ್ರಿಗೂ ಹಂಚ್ತಾ ಇದ್ದೀನಿ ಗೈಸ್. ನಾನು ಕೆಟ್ಟವನಲ್ಲ, ಇದೊಂದು ಮಾತ್ರ ನಾನು ತೊಗೊಂಡಿದ್ದೀನಿ. ಲಾಂಡ್ರಿ ಬ್ಯಾಗ್. ಅದು ಕಾಲ್ ವಾಶ್ರೂಮ್ಗೂ ತಗೋಬಾರ್ದಾ? ಇದು ನಿಮಗೂ ಕೊಟ್ಟಿದ್ದೀನಲ್ಲ. ನಾನು ಇದೊಂದು ಮಾತ್ರ ತಗೊಂಡಿದ್ದೀನಿ ಗೈಸ್. ಇದು ಯಾರಿಗೆ? ಛೇ, ಸಾಯಿಲ್ ವಾಶ್ರೂಮಲ್ಲಿ ಅವ್ನು ಮಿರರ್ ಇಟ್ಕೊಂಡ್ಬಿಟ್ಟವ್ನು ಪಾಪ. ಇಲ್ಲಿ ನೋಡಿ ಗೈಸ್, ಯಾವ್ದು ಮಿರರ್ ಇಟ್ಕೊಂಡ್ಬಿಟ್ಟವನೇ. ಒಂದು ಅಂಟಿಸ್ಬಿಡೋಣ, ಚೆನ್ನಾಗಿರುತ್ತೆ ಅನ್ಸುತ್ತೆ. ಇಲ್ಲ ಅವನು ಕೊಟ್ಬಿಡೋಣ, ಅವನೇ ಇಟ್ಕೊಳ್ಳಿ. ಅದು ಒಂದೇ ಒಂದು ಹಾಕಿದ್ರೆ ಆಡ ಕಾಣ್ತಿದೆ ಗೈಸ್, ಅದಕ್ಕೆ 4 ಹಾಕ್ಬೇಕು ಸ್ಕ್ವೇರ್ ಶೇಪು. ಹಾಂ ಗೈಸ್, ನಮ್ಮ ಟೀಮು ನೋಡಿ ಎಂಥ ಪುಣ್ಯಾತ್ಮರು. ಮಿರರ್ಗೇನೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅವ್ರು ಹಿಂದೆ ಅಂಟಿಸ್ಬೇಕಾಗಿರೋದು. ನಾನು ಹಿಂಗೆ ತಿರುಗಿಸ್ತಾ ಇದ್ದೀನಿ, ನನಗೆ ಇದು ಕಾಣ್ತಾ ಇದೆ. ಓ, ಇವನು ನೋಡಿದ್ರ, ಇವನು
ನನ್ನ ಮೇಲೆ ನಂಬಿಕೆನೇ ಇಲ್ಲ ನೋಡಿ ಗೈಸ್ ನಮ್ಮ ಟೀಮ್ ಅವ್ರಿಗೆ. ಅದಕ್ಕೆ ನಿಮ್ಮ ಕೆಲಸ ನೀವೇ ಮಾಡಬೇಕು, ಯಾರನ್ನೂ ನಂಬ್ಕೊಂಡು ಕೊಡಬಾರ್ದು. ಅಪ್ಪ ಕ್ರೇಜಿಯಾಗಿ ಕಾಣ್ತಿದೆ ಇವಾಗ. ಇನ್ನೊಂದು ಅನ್ಸ್ಬಿಟ್ರೆ ಆಯ್ತು. ಫಸ್ಟ್ ಟೈಮ್ ಏನೂ ಮಿಸ್ಟೇಕ್ ಆಗಿಲ್ಲವಲ್ಲ ನನ್ನ ಲೈಫಲ್ಲಿ ಅಂದ್ಕೊಂಡೆ. ಒಂದಾಯಿತು. ಏನಾದರೂ ಮಾಡ್ಬೇಕಾದ್ರೆ ಒಂದಾಗಲೇಬೇಕಲ್ಲ, ಯಾಕೆ ಇನ್ನೂ ಆಗಿಲ್ಲ ಅಂದ್ಕೊಂಡೆ. ನೋಡಿ 4 ಹಾಕಿದ್ದಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿದೆ ಇವಾಗ. ಒಂದೇ ಒಂದು ಹಾಕಿದ್ರೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಪಾಪು ಥರ ಕಾಣ್ತಿದೆ. ಹ್ಞೂ ಅದು ನೀನು ಮಾಡಿಕೊಡು ಸ್ವಲ್ಪ ಬಾ. ಓಡೋಗ್ಬಿಟ್ಟು ಗೈಸ್. ಸೊ ಇದೊಂದಿದೆ, ಇದೆಲ್ಲ ಹೆಂಗೆ ಅನ್ಸೋದು ಅನ್ನೋದೇ ನಂಗೆ ಗೊತ್ತಿಲ್ಲ, ತಲೆ ಕೆಟ್ಟೋಗುತ್ತೆ ನನಗೆ. ಬನ್ನಿ ಇದು ಮಾಡಿಬಿಡೋಣ, ನಮ್ಮ ಕೆಲಸ ನಾವೇ ಮಾಡಬೇಕು. ಮತ್ತೆ ಯಾರಾದರೂ ಹಾಳು ಮಾಡಿದ್ರೆ ಹೇಳೋಕ್ಕಾಗಲ್ಲ, ಹಿಂಗೆ ಅಂಟಿಸ್ಬೇಕು ಗೈಸ್ ಇದನ್ನು ಅಷ್ಟೇ. ಗೈಸ್ ಸೊ ಫಸ್ಟ್ ಥಿಂಗ್ ಬಂದು ಇಲ್ಲಿ ಹಾಕಬೇಕು. ಇಲ್ಲಿ ಹಾಕ್ಬಿಡ್ತೀನಿ, ಬಿಕಾಸ್ ಸೋಪ್ ಗೀಪ್ ಎಲ್ಲ ಇಡ್ತೀವಲ್ಲ, ಐ ಮೀನ್ ನನ್ನ ಬಾಡಿ ವಾಶು ಅದೆಲ್ಲ, ಶ್ಯಾಂಪು ಎಲ್ಲ. ಇದಾಯಿತು. ಹಾಂ ಡ್ಯಾನ್ಸ್ ಆಡ್ತೈತಲ್ಲಪ್ಪ ಇದು. ಓ ಹಿಂಗೆ ಇದೆ, ಹಿಂಗೆ ಗೈಸ್. ಇದರಲ್ಲಿ ನನ್ನ ಬ್ರಷ್ಷು ಮತ್ತು ನೇಲ್ ಕಟ್ಟರು ಎಲ್ಲ ಇಡ್ಬೋದು. ಇದು ಶ್ಯಾಂಪು ಇಡೋದು. ನಾಲ್ಕು ನೇಲ್ ಕಟ್ಟರ್ ಇಟ್ಟಿದ್ದೀನಿ ನಾನು. ಇಷ್ಟು ದಿನ ಈ ಗ್ಲಾಸಲ್ಲಿ ಇಟ್ಕೊಂಡಿದ್ದೆ ಬ್ರಷ್ ಗಿಶೆಲ್ಲ ನಂದು. ಗೈಸ್ ಇದು ನನಗೆ ಬೇಡ, ಸುಮ್ಮನೆ ದಾನ ಮಾಡೋ ಥರ ಡೌ ಮಾಡ್ತೀನಿ. ಸೀಮಾ ವಾಕ್ ಹೋಗಿದ್ದಾಳಂತೆ ಗೈಸ್. ಬನ್ನಿ ರಿಯಾನಾ ಅವರೇ, ನಿಮ್ಮ ವಾಶ್ರೂಮಲ್ಲಿ ನೀವೇನಾದರೂ ಇದು ಯೂಸ್ ಮಾಡ್ತೀರಾ? 50 ರೂಪಾಯಿ ಕೊಡಿ, ತಗೊಳ್ಳಿ. ಸರಿ, ಒಂದು ವರ್ಷ 50 ರೂಪಾಯಿ ಎಕ್ಸ್ಚೇಂಜ್ ಮಾಡ್ಕೊ. ನೋಡಿ ನಮ್ಮ ಅಪ್ಪ ಅಂಕಲಿಂದ ಯಂಗ್ ಬಾಯ್ ಆಗ್ತಾ ಇದ್ದಾರೆ. ಸೀಕ್ರೆಟ್ ಏನು ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ ಸೀಕ್ರೆಟ್ ಅವ್ರದ್ದು. ನೋಡ್ತೀವಿ ರೀ. ಫ್ರೀ ಆಯಿತು, ದುಡ್ಡೇನು ಮಾಡಬೇಡಿ, ಫ್ರೀ. ಹಾಂ ಗೈಸ್, ನಮ್ಮ ಅಪ್ಪಾಗೆ ಹಾಕ್ಕೊಟ್ಟಿದ್ದೀವಿ. ತಮ್ಮನ ರೂಮ್ಗೆ ಒಂದು ಹಾಕ್ಬಿಡೋಣ ಬನ್ನಿ. ನಮ್ಮ ತಮ್ಮನು ಫೇಸ್ ವಾಶೇ ಯೂಸ್ ಮಾಡೋದು, ಐ ಮೀನ್ ಬಾಡಿ ವಾಶು. ಇವನು ವಾಶ್ರೂಮ್ ಮಾತ್ರ ಕ್ರೇಜಿಯಾಗಿ ಇಟ್ಕೊಂಡವನಪ್ಪ. ನಾವೇ ಇನ್ನೂ ಅಲ್ಲಾಡ್ತೈತಾದ್ರೆ ಇದು ಬಿಡೋದು, ಅವ್ನು ನೋಡ್ಕೋತಾನೆ ಗೈಸ್. ಇದು ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ, ಹಿಂಗೆ ಕೂತಿರ್ಬೇಕಾದ್ರೆ ಹಿಂಗೆ ಕಾಲು ಇಟ್ಕೊಂಡು ಕೂರಕ್ಕೆ ಗೈಸ್. ಮೇನ್ ಇದು ಗೈಸ್ ನನಗೆ ಬೇಕಾಗಿದ್ದು, ಬಿಕಾಸ್ ನಾನು ವಾಶ್ ಮಾಡಬೇಕಾಗಿರೋ ಬಟ್ಟೆನ ಎಲ್ಲೆಲ್ಲೋ ಬಿಸಾಕ್ಬಿಡ್ತೀನಿ. ಅದಕ್ಕೆ ನಮ್ಮ ಅಮ್ಮ ಇದನ್ನು ತರಿಸು ಅಂತ ಹೇಳಿದ್ರು ನನ್ನ ರೂಮ್ಗೆ. ಅಲ್ಲಿ ತರಿಸಿದ್ದೀನಿ. ಹಿಂಗೆ ಯಾರು ಬೀಳುತ್ತಾ? ಹೋಗೋಣ. ಇದು ನನ್ನ ರೂಮ್ ಅಸ್ಥೆಟಿಕ್ಗೆ ಮ್ಯಾಚ್ ಆಗುತ್ತೆ ಅಂತ ತರಿಸಿರೋದು. ಇಷ್ಟು ದಿನ ಇದನ್ನು ಯೂಸ್ ಮಾಡ್ತಿದ್ವಿ ನೋಡಿ. ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿಡ್ತೀನಿ, ಚೆನ್ನಾಗಿ ಕಾಣುತ್ತೆ. ಸಖತ್ ಪವರ್ಫುಲ್ ಆಗಿದೆ ಇದು. ಆ ಕಡೆ ಬೆಚ್ಚನ್ ಹಾಕ್ಬಿಟ್ಟಿದ್ದೀನಿ. ಇಲ್ಲೂ ಒಂದು ಆಗಲೇ ಆಲ್ರೆಡಿ ಹ್ಯಾಂಗ್ ಆಗಿದೆ, ಅಲ್ಲಿ ನಿಂತಿದೆ ಅದೊಂದು. ಸೊ ಗೈಸ್ ಈ ರೂಮಲ್ಲಿ ಒಂದೂ ಇಲ್ಲ, ಈ ರೂಮ್ಗೆ ಒಂದು ಹಾಕಬೇಕು. ಗೈಸ್ ನಾನು ಇನ್ನೊಂದು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಒನ್ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ನಾನು ಕೇಳ್ದಂಗೆ ಆ ಥರ ಸೀರೀಸ್ ಮಾಡಬೇಕಾ ಬೇಡ ಅನ್ನೋ ಕಾಮೆಂಟ್ ಹಾಕಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.